ಓಂ ಚಾಮುಂಡಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಹಾಪರ್ವಕಾಲ ಸಮಸ್ತ ವೀಕ್ಷಕರೆಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ಮಹತ್ವ ಏನು, ಇದರ ವಿಶೇಷಗಳೇನು, ಇದನ್ನು ಹೇಗೆ ಮನೆಯಲ್ಲಿ ಆಚರಣೆ ಮಾಡ್ಕೋಬೇಕು, ಹಾಗೆಯೇ ಈ ವಿಜಯದಶಮಿ ಅಷ್ಟು ಪವಿತ್ರವಾಗಿ ಯಾಕೆ ಆಚರಣೆ ಮಾಡ್ಕೊಳ್ತೀವಿ, ಈ ಹೆಸರೇ ಸೂಚಿಸೋ ಹಾಗೆ ವಿಜಯದ ದಶಮಿ ಅಂದರೆ ವಿಜಯದ 10ನೆಯ ದಿನ, ಹಾಗೆ ವಿಜಯದ ಶಮಿ ಅಂತೂ ಕೂಡ ಕರಿತೀವಿ. ಅಂದರೆ ಶಮಿ ಪೂಜೆ ಮಾಡ್ಕೊಳ್ತಕ್ಕಂಥ ಒಂದು ಪರ್ವ ದಿನ ಕೂಡ ಇದಾಗಿರುತ್ತೆ. ಸಮಸ್ತ ವೀಕ್ಷಕರೆಲ್ಲರೂ ಕೂಡ ಇವತ್ತೇನಾಗಿರುತ್ತೆ, ನಮ್ಮ ದೇಹ ಕೂಡ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ದೇಹ ಕೂಡ ಇದಾಗಿರುತ್ತೆ. ಅದರೊಂದಿಗೆ ನಮಗೆ ಜಯ ಬೇಕು, ಅದೃಷ್ಟ ಬೇಕು, ಒಂದು ಆಸೆ ಆಕಾಂಕ್ಷೆಗಳನ್ನು ರೂಢಿಸ್ಕೊಳ್ಬೇಕು. ಈಗಾಗಲೇ ಜರ್ಜರಿತರಾಗಿರ್ತಾ ಇರ್ತೀವಿ. ಯಾಕೆ ಎಲ್ಲೋ ಒಂದು ಕಡೆ ಪಂಚಭೂತಗಳ ಒಂದು ಕಾಟ ಇರ್ಬೋದು, ಅನಾರೋಗ್ಯ ಇರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಸಮಾಜ ವರ್ಗದಿಂದ ಅನೇಕ ಕಂಟಕಗಳು ಕಷ್ಟಗಳು ಬರುತ್ತೆ. ಕಡೆಗೆ ನಮಗೆ ಜಯ ಸಿಗಬೇಕು. ಸತ್ಯಮೇವ ಜಯತೆ ಅಂತಕ್ಕಂಥದ್ದು ನಮ್ಮಲ್ಲಿ ಸತ್ಯ ಇದ್ದಾಗ ಅದು ನಿಜವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ. ಇನ್ನು ಇಂದು ವಿಜಯದಶಮಿಯನ್ನು ಅನಾದಿ ಕಾಲದಿಂದಲೂ ಆಚರಣೆ ಮಾಡ್ಕೊಂಡ್ಬಂದಿದ್ದೀವಿ. ಕೆಟ್ಟದ್ದು ಅಂತಕ್ಕಂಥದ್ದು ಏನಿರ್ತೀವಿ ಅದರ ಮೇಲೆ ಒಳ್ಳೆಯದರ ಜಯ, ಕೆಟ್ಟದ್ದರ ಮೇಲೆ ಕೆಟ್ಟದ್ದು ಒಳ್ಳೆಯದು ಎರಡು ಜಗಳ ಆಡ್ತಾ ಇರುತ್ತೆ. ಲಾಸ್ಟಿಗೆ ಜಯ ಯಾರಿಗಾಗುತ್ತೆ, ಒಳ್ಳೆಯದಕ್ಕೆ ಜಗಳ ಆಗ್ತಕ್ಕಂಥದ್ದು. ಅಧರ್ಮದ ಮೇಲೆ ಧರ್ಮದ ಜಯ ಅಂತೂ ಕೂಡ ಇದು ಸೂಚಿಸಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಯಾಕೆಂದರೆ ಕತ್ತಲೆ ಮತ್ತು ಬೆಳಕಿನ ಒಂದು ಇದಾದಾಗ, ಕಲಹ ಆದಾಗ ಕಡೆಗೆ ಬೆಳಕಿನ ಗೆಲುವು ಆಗ್ತಕ್ಕಂಥದ್ದು ಕೂಡ ಈ ಒಂದು ಹಬ್ಬದ ಸಂಕೇತ. ಯಾಕೆಂದರೆ ವಿಜಯದಶಮಿ ನಮಗೆ ಅಕ್ಷಯ ತೃತೀಯ ಇರ್ಬೋದು, ದೀಪಾವಳಿ ಇರ್ಬೋದು, ಯುಗಾದಿ ಇರ್ಬೋದು, ಇವು ಪರ್ವಕಾಲಗಳು. ಈ ಒಂದು ದಿನಪೂರ್ತಿ ಶುಭ ಕಾಲ ಇರತಕ್ಕಂಥದ್ದು, ಯಾವುದೇ ಕೆಟ್ಟ ಕಾಲ ಇಲ್ಲವೇ ಇಲ್ಲ. ಪ್ರತಿ ಕ್ಷಣವೂ, ಪ್ರತಿ ದಿನವೂ, ಪ್ರತಿ ಒಂದು ಕ್ಷಣವೂ ಕೂಡ ಈ ಕಾಲಗಳಲ್ಲಿ ಶುಭ ಕಾಲಗಳು ಅಂತೂ ಕೂಡ ಶಾಸ್ತ್ರಗಳು ಹೇಳಿದೆ. ಈ ಒಂದು ವಿಜಯದಶಮಿಗೆ ಕಾರಣೀಭೂತರಾಗಿರ್ತಕ್ಕಂಥದ್ದೇ 2 ಘಟನೆಗಳು. ಒಂದು ಘಟನೆ ರಾಮಾಯಣ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಇದರ ಉಲ್ಲೇಖ ಕೂಡ ಇದೆ. ಇನ್ನು ಭಗವಾನ್ ಶ್ರೀರಾಮರು ರಾವಣನ ಮೇಲೆ ಯುದ್ಧ ಮಾಡಿ ಸೀತೆಯನ್ನು ರಕ್ಷಿಸಿದ್ದು ಹಾಗೂ ಜಯವಾಗಿದ್ದಕ್ಕೆ ಇದು ಹಬ್ಬದ ಸಂಕೇತ. ಅದರ ಜೊತೆಗೆ ದುರ್ಗಾದೇವಿಯು ದುಷ್ಟ ಸಂಹಾರ ಮಾಡಿ ಮಹಿಷಾಸುರನನ್ನು ಸಂಹರಿಸಿದ್ದಕ್ಕೆ ಈ ಒಂದು ವಿಜಯದ ಸಂಕೇತವಾಗಿ ಇಂದು ನಾವು ವಿಜಯವನ್ನು ಆಚರಣೆ ಮಾಡ್ಕೊಳ್ತೀವಿ. ಹಾಗೆಯೇ ಇಂದು ಶಸ್ತ್ರ, ಹಾಗೆ ದುರ್ಗಾ ಪೂಜೆ, ರಾಮ ಪೂಜೆಯನ್ನು ಕೂಡ ಹಲವಾರು ಕಡೆ ಶ್ರೀರಾಮನ ಪೂಜೆ ಮಾಡ್ಕೊಳ್ಳೋದು, ಹೆಸರು ಬೇಳೆ ಪಾನಕವನ್ನು ಹಂಚ್ತಕ್ಕಂಥದ್ದು. ಅದರ ಜೊತೆಗೆ ಇಂದು ಶಮಿ ಪೂಜೆ ಮಾಡ್ಕೊಳ್ತೀವಿ. ಸೀಮೋಲ್ಲಂಘನ ಮಾಡಿದಂತಹ ದಿನ ಕೂಡ ಇದಾಗಿರುತ್ತೆ. ರಾಮ ವಿಜಯ ಆಗ್ಬೋದು, ದುರ್ಗಾ ಪೂಜೆ ಆಗ್ಬೋದು, ಹಾಗೆ ಶಮಿ ಪೂಜೆ ಆಗ್ಬೋದು. ಇವೆಲ್ಲವನ್ನು ಕೂಡ ಇಂದು ನೆರವೇರಿಸ್ಕೊಳ್ಳೋದು. ಪಾಂಡವರಿಗೆ ಜಯ ಆಗಿದ್ದು, ಮಹಿಷಾಸುರ ಸಂಹಾರ ಆಗಿದ್ದು, ಹಾಗೆ ಪಾಂಡವರ ಗೆಲುವು, ರಾಮನ ಗೆಲುವಿನ ಪ್ರತೀಕವಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥದ್ದೇ ವಿಜಯದಶಮಿ ಕೂಡ ಆಗಿರುತ್ತೆ. ಇಂದು ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಆಶ್ವೀಜ ಮಾಸದ ಈ ಒಂದು ಶುಕ್ಲ ಪಕ್ಷದ ದಶಮಿ ತಿಥಿ ಇದೆ ಅಲ್ವಾ, ಇದನ್ನೇ ನಾವು ವಿಜಯದಶಮಿ ಅಂತೂ ಕೂಡ ಕರಿತೀವಿ. ಇಂದು ಮನೆಯಲ್ಲಿ ನಾವು ಎಲ್ಲ ನಮ್ಮ ಇಷ್ಟ ದೇವತೆ, ಕುಲದೇವತೆ ವಿಗ್ರಹಗಳನ್ನೆಲ್ಲ ಶುಚಿರ್ಭೂತರಾಗಿ ಮಾಡಿ ಆ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ದುರ್ಗಾ ಸ್ತೋತ್ರ ಇರ್ಬೋದು, ರಾಮೋಸ್ತೋತ್ರ ಇರ್ಬೋದು, ದುರ್ಗಾ ಸ್ತೋತ್ರ, ರಾಮಾಷ್ಟೋತ್ರ, ಈ ವಿಧವಾದ ಮಂತ್ರಗಳು, ದುರ್ಗಾ ಸಪ್ತಶತಿ ಹೇಳ್ಕೊಳ್ಳೋದು. ಇದು ಹೇಳ್ಕೊಳ್ಳೋ ಜೊತೆಗೆ ನಾನಾ ವಿಧವಾದ ಭಕ್ಷ್ಯಗಳನ್ನು ಅಥವಾ ನೈವೇದ್ಯ ರೂಪದಲ್ಲಿ ಒಬ್ಬಟ್ಟಾಗ್ಬೋದು, ಸಿಹಿ ಪದಾರ್ಥಗಳಿರ್ಬೋದು, ಹಾಗೆ ವಿಧವಾಗಿ ಆ ದೇವರಿಗೆ ನೈವೇದ್ಯ ಇಡ್ತಕ್ಕಂಥ ಜೊತೆಗೆ ಒಂದು ಸಾಧ್ಯವಾದರೆ 3 ಜನಕ್ಕೆ ನಾವು ಊಟ ಸಾಧಾರಣವಾಗಿ ಕನಿಷ್ಠವಾಗಿ 3 ಜನಕ್ಕಾದರೂ ಇವತ್ತಿನ ದಿವಸ ನಾವು ಆಹಾರ ಕೊಟ್ಟಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇವತ್ತಿನ ದಿವಸ ಇರುತ್ತೆ. ಯಾಕೆಂದರೆ ಇಂದು ಶಮಿ ಪೂಜೆಯನ್ನು ಮಾಡ್ಕೊಳ್ತೀವಿ. ಶಮಿ ಪೂಜೆ ಅಂದಾಗ ಪಾಂಡವರು ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ತಮ್ಮ ಅಸ್ತ್ರಗಳನ್ನು ಆ ಮರದಲ್ಲಿ ಇಟ್ಟಂತಹ ಸಂದರ್ಭ, ಅದನ್ನು ಇಂದು ತೆಗೆದು ಅದು ಜಯದ ಪ್ರತೀಕವಾಗಿ ಆಚರಣೆ ಕೂಡ ಮಾಡ್ಕೊಳ್ತಾರೆ. ಶಮಿಯನ್ನು ನಾವೇನು ಹೇಳ್ತೀವಿ, ಆ ಶಮಿ ಪೂಜೆ ಅಂತಕ್ಕಂಥದ್ದು ಬಹು ವಿಶೇಷವಾಗಿ ನಾವು ಬಹಳ ವಿಶೇಷವಾಗಿ ಅಗ್ನಿಗರ್ಭ ಒಂದು ಗಿಡ ಅಂತೂ ಕೂಡ ಕರಿತೀವಿ. ಇನ್ನು ಶಮಿ ಪೂಜೆಯಿಂದ ಶನಿದೋಷ ಕೂಡ ನಿವಾರಣೆಯಾಗುತ್ತೆ. ಶಮಿ ಪೂಜೆಯಿಂದ ಶನಿದೋಷ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಅರ್ಧಾಷ್ಟಮ, ಅಷ್ಟಮ, ಪಂಚಮ ಶನಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಈ ಶಮಿ ಪೂಜೆಯಿಂದ ಭಾಳಷ್ಟು ಒಳ್ಳೆಯದಾಗುತ್ತೆ. ಇನ್ನು ಸಂಧ್ಯಾಕಾಲದಲ್ಲಿ ಶಮಿ ಪೂಜೆ ಮಾಡ್ಕೊಳ್ಳೋದು, ಶಮಿ ಪೂಜೆಗೆ ಒಂದು ವಿಶಿಷ್ಟವಾದ ಒಂದು ಕತೆ ಕೂಡ ಇರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ಶಮಿ ಪೂಜೆಯನ್ನು ಕೌಸ್ತ ಅಂತಕ್ಕಂಥ ವಿದ್ಯಾರ್ಥಿಯ ಒಂದು ಪ್ರತೀಕವಾಗಿ ಒಂದು ಕತೆ ಕೂಡ ಇದೆ. ಕೌಸ್ತ ಅಂತಕ್ಕಂಥ ವಿದ್ಯಾರ್ಥಿ
ತನ್ನ ವಿದ್ಯಾರ್ಜನೆಗೆ ಮಾಡ್ತಕ್ಕಂಥ ವಿದ್ಯಾಸಕ್ತನಾಗಿರ್ತಕ್ಕಂಥ ಆತನಿಗೆ ಗುರುವಿಗೆ ಕೊಡ್ತಕ್ಕಂಥ ದಕ್ಷಿಣೆಯ ಸಂದರ್ಭದಲ್ಲಿ 10,000 ವರಹಗಳನ್ನು ಕೊಡು ಅಂತ ಹೇಳಿದಾಗ ಆತನ ಕೈಯಲ್ಲಿ ಆಗದೆ ಆತ ರಘು ಅಂತಕ್ಕಂಥ ರಾಜನ ಹತ್ತಿರ ಹೋದಾಗ ಆ ರಾಜನ ಹತ್ರ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹುಡುಗ ಏನಾಗುತ್ತೆ, ಅದೇ ರಾಜ ಕುಬೇರನ ಹತ್ರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಶಮಿ ವೃಕ್ಷದಲ್ಲಿ ಇನ್ನೇನು ಬರ್ತಾ ಇದ್ದಾನೆ, ಕುಬೇರ ಭಯ ಪಟ್ಬಿಟ್ಟು ಇಡೀ ಶಮಿ ವೃಕ್ಷವನ್ನು ಬಂಗಾರದ ಎಲೆಗಳಾಗಿ ಮಾರ್ಪಾಡು ಮಾಡಿರ್ತಕ್ಕಂತಹ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಹೇಳ್ತೀವಿ ನಾವು, ಶಮೀಯತೆ ಪಾಪಂ, ಶಮೀಯತೆ ಪಾಪಂ, ಶಮಿ ಶತ್ರು ವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶಿನಿ ಅಂತೂ ಕೂಡ ಈ ಶ್ಲೋಕವನ್ನು ಇಂದು ಹೇಳ್ಕೊಳ್ತೀವಿ. ಶಮಿ ಪೂಜೆ ಮಾಡೋದು, ಶಮಿ ಪತ್ರೆಯನ್ನು ಪುಸ್ತಕಗಳಲ್ಲಿ ಇಟ್ಕೊಳ್ಳೋದು, ಬೀರುವಲ್ಲಿ ಇಟ್ಕೊಳ್ಳತಕ್ಕಂಥದ್ದು, ಹಾಗೆ ಜೋಬಲ್ಲಿ, ಪರ್ಸಲ್ಲಿ, ವ್ಯಾಲೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು, ವಾಹನದಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನಮಗೆ ಶನಿ ದೋಷ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆ. ಜೊತೆಗೆ ಇವತ್ತು ಶಮಿಯಗೆ ಅಷ್ಟೊಂದು ಅದ್ಭುತವಾದ ಶಕ್ತಿ ಕೂಡ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಶಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇವತ್ತು ಚಾಮುಂಡೇಶ್ವರಿಗೆ ಆನೆಯ ಮೇಲೆ ಚಿನ್ನದ ಅಂಬಾರಿಯನ್ನು ಮೈಸೂರಿನಲ್ಲಿ ಮಾಡ್ತಕ್ಕಂಥ ಅದ್ಭುತವಾದ ಮೆರವಣಿಗೆ ಮಾಡ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಶಮಿಯನ್ನು ನೀವು ಕೇವಲ ನೀವೇ ತಗೊಂಡು ಹೋಗ್ಬಾರ್ದು, ಕನಿಷ್ಠ 5 ಜನಕ್ಕಾದರೂ ಇಂದು ವಿನಿಮಯ ಕೂಡ ಮಾಡ್ಕೋಬೇಕು. ಇನ್ನು ಬಹು ವಿಶೇಷವಾದ ಮುಹೂರ್ತಗಳನ್ನು ನಾವು ನೋಡೋಕೆ ಹೋದಾಗ 2 ಗಂಟೆ 9 ನಿಮಿಷದಿಂದ 2 ಗಂಟೆ 57 ನಿಮಿಷದ ಮುಹೂರ್ತ, ಈ 48 ಈ ಒಂದು ನಿಮಿಷಗಳ ಮುಹೂರ್ತ ಬಹಳ ವಿಶೇಷವಾಗಿರ್ತಕ್ಕಂಥ ಮುಹೂರ್ತ ಕೂಡ ಆಗಿರುತ್ತೆ. ಅದರ ಜೊತೆಗೆ ಇವತ್ತಿನ ದಿವಸ ದಶಮಿ 1/10/2025 7 ಗಂಟೆ 1 ನಿಮಿಷದಿಂದ ನಮಗೆ ಇವತ್ತಿನ ದಿವಸ 2ನೇ ತಾರೀಕು 7 ಗಂಟೆ 10 ನಿಮಿಷ ತನಕ ಈ ಮುಹೂರ್ತ ಇರುತ್ತೆ. ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತ, 3 ಮುಹೂರ್ತಗಳಲ್ಲೂ ತ್ರಿಶಕ್ತಿಗಳ ಆವಿರ್ಭಾವ ಇರುತ್ತೆ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯ ಆವಿರ್ಭಾವ ಇರತಕ್ಕಂಥದ್ದು. 9 ದಿನಗಳಿಂದ ಪೂಜೆ ಮಾಡದೇ ಇದ್ದರೂ ಸಹ ಈ 10ನೇ ದಿನ ವಿಜಯದಶಮಿಯ ದಿನ ಯಾರು ಆಚರಣೆ ಮಾಡಿ ಇಷ್ಟ ದೇವರನ್ನ, ಕುಲದೇವರನ್ನ, ಮನೆ ದೇವರನ್ನ ಮನೆಯಲ್ಲಿ ಪೂಜೆ ಮಾಡಿ ದುರ್ಗೆಯನ್ನು ಆ ಒಂದು ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಶುಭ ಕೂಡ ಆಗುತ್ತೆ. ವರ್ಷ ಪೂರ್ತಿ ಕಂಟಕಗಳಿಂದ ದೂರ ಆಗ್ತೀರಾ. ಅನಾರೋಗ್ಯ ಇರ್ಬೋದು, ಅಕಾಲ ಮರಣ ಇರ್ಬೋದು, ಎಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ಅವರವರ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.